ಸಹಜ ರಾಜಯೋಗ ಅನುಭವ ಶಾಂತಿಯ ಸಾಗರನಾದ ಶಿವಬಾಬರವರನ್ನು ಫಾಲೋ ಮಾಡಿ ಪಾವನರಾಗಿ ಮನೆಗೆ ಹಿಂತಿರುಗೋಣ. ಓಂ ಶಾಂತಿ. ಇಂದು ಕೆಲವು ನಿಮಿಷಗಳ ದೇಹದ ಅರಿವನ್ನು ಬಿಟ್ಟು ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗೋಣ. ನಾನು ಈ ದೇಹವಲ್ಲ, ಈ ಶರೀರವಲ್ಲ, ಬಾಡಿ ಅಲ್ಲ. ನಾನು ಒಂದು ಜ್ಯೋತಿರ್ಬಿಂದು ಆತ್ಮ. ನನ್ನ ಮೂಲ ಸ್ವಭಾವ ಶಾಂತಿ, ಪವಿತ್ರತೆ, ಪ್ರೀತಿ. ಈಗ ನನ್ನ ಮನಸ್ಸು ಪರಮಶಾಂತಿಯ ಲೋಕವಾದ ಶಾಂತಿಧಾಮದ ಕಡೆ ಹಾರುತ್ತಿದೆ. ಅಲ್ಲಿ ಅಪಾರ ಶಾಂತಿಯ ಮಧ್ಯೆ ಒಂದು ದಿವ್ಯ ಜ್ಯೋತಿ ಪ್ರಕಾಶಿಸುತ್ತಿದೆ. ಆ ಜ್ಯೋತಿಯೇ ನನ್ನ ಪರಮಪಿತ ಶಿವಬಾಬಾ. ಶಾಂತಿಯ ಸಾಗರ, ಪ್ರೀತಿಯ ಸಾಗರ, ಜ್ಞಾನ ಸಾಗರ. ನಾನು ಪ್ರೀತಿಯಿಂದ ಹೇಳುತ್ತೇನೆ, ನನ್ನ ಸಿಹಿ ಬಾಬಾ, ನಾನು ನಿಮ್ಮ ಸಂತಾನನಾಗಿದ್ದೇನೆ. ನೀವು ನನ್ನವರಾಗಿದ್ದೀರಿ, ನನ್ನ ತಂದೆ ಆಗಿದ್ದೀರಿ. ಬಾಬಾರ ದಿವ್ಯ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿಯುತ್ತಿವೆ. ನಾನು ಪುನೀತನಾಗುತ್ತಿದ್ದೇನೆ. ನನ್ನೊಳಗಿನ ದುಃಖ, ಭಯ, ಕೋಪ, ಅಶಾಂತಿ, ಹಳೆಯ ಸಂಸ್ಕಾರಗಳು ಎಲ್ಲವೂ ನಿಧಾನವಾಗಿ ಕರಗುತ್ತಿವೆ. ನಾನು ಈಗ ಪಾವನ ಪವಿತ್ರ ಆತ್ಮ. ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿದೆ, ನಿರ್ಮಲವಾಗಿದೆ, ನಿಶ್ಚಿಂತವಾಗಿದೆ. ಈಗ ಬಾಬಾ ಮೃದುವಾಗಿ ಹೇಳುತ್ತಿದ್ದಾರೆ, ಮೆಲ್ಲು ಧ್ವನಿಯಲ್ಲಿ ಹೇಳುತ್ತಿದ್ದಾರೆ, ಮಗುವೇ, ನನ್ನ ಮುದ್ದಿನ ಮಕ್ಕಳೇ, ನನ್ನನ್ನು ನೆನಪು ಮಾಡಿ ನನ್ನ ಸಮಾನ ಪವಿತ್ರರಾಗಿ ನಾನು ನಿಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಮುಕ್ತಿಧಾಮಕ್ಕೆ ಕರೆದೊಯ್ಯುತ್ತೇನೆ. ನಾನು ಸಂಪೂರ್ಣ ಸಮರ್ಪಣೆಯಿಂದ ಉತ್ತರಿಸುತ್ತೇನೆ. ಬಲಿಹಾರಿಯಾಗಿ ಬಾಬರವರಿಗೆ, ಬಾಬಾ, ನಾನು ನಿಮ್ಮ ಶ್ರೀಮತವನ್ನು ಅನುಸರಿಸುತ್ತೇನೆ. ನಿಮ್ಮನ್ನೇ ಸಂಪೂರ್ಣ ಫಾಲೋ ಮಾಡುತ್ತೇನೆ. ಪ್ರತಿ ಸಂಕಲ್ಪದಲ್ಲೂ ಪವಿತ್ರತೆಯನ್ನು ಉಳಿಸಿಕೊಳ್ಳುತ್ತೇನೆ. ಈಗ ನಾನು ಅನುಭವಿಸುತ್ತಿದ್ದೇನೆ, ನಾನು ಶಾಂತಿಯ ಕಿರಣಗಳನ್ನು ವಿಶ್ವಕ್ಕೆ ಹರಡುತ್ತಿದ್ದೇನೆ. ನನ್ನ ಕುಟುಂಬಕ್ಕೆ, ನನ್ನ ಪರಿವಾರಕ್ಕೆ, ನನ್ನ ದೇಶಕ್ಕೆ, ನನ್ನ ಸಮಾಜಕ್ಕೆ, ಇಡೀ ವಿಶ್ವದ ತುಂಬೆಲ್ಲ, ಇಡೀ ವಿಶ್ವಕ್ಕೆ ಶಾಂತಿ, ಶಾಂತಿ, ಶಾಂತಿ. ಇಂದು ನಾನು ಈ ಸಂಕಲ್ಪ ಮಾಡುತ್ತೇನೆ, ಯಾವುದೇ ಪರಿಸ್ಥಿತಿ ಬಂದರೂ
ಬಾಬಾರ ನೆನಪಿನಲ್ಲಿ ಇರುತ್ತೇನೆ. ಪಾವನ ಜೀವನ ನಡೆಸುತ್ತೇನೆ. ಎಲ್ಲರಿಗೂ ಶಾಂತಿಯ ದೂತನಾಗುತ್ತೇನೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ರಾಜಯೋಗದ ತಪಸ್ಸು ಮಾಡೋಣ. ರಾಜಯೋಗ ಮೆಡಿಟೇಷನ್ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ. ಅಶರೀರಿ ಸ್ಥಿತಿ ಅಂದರೆ ಆತ್ಮಿಕ ಪ್ರಜ್ಞೆ. ಮೊದಲಿಗೆ ನಿಮ್ಮ ಶರೀರದ ಸ್ಮೃತಿಯನ್ನು ಮರೆಯಿರಿ. ಮನಸ್ಸಿನಲ್ಲಿ ಈ ಸಂಕಲ್ಪ ಮಾಡಿ, ನಾನು ಈ ಮಾಂಸ ಖಂಡಗಳ ಶರೀರವಲ್ಲ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಆತ್ಮಜ್ಯೋತಿ. ನನ್ನ ಮೂಲ ಸ್ವಧರ್ಮವೇ ಶಾಂತಿ ಆಗಿದೆ. ಸಹೋದರ ಭಾವ ಮತ್ತು ಪ್ರೀತಿ. ಜಗತ್ತಿನ ಎಲ್ಲ ಆತ್ಮಗಳು ನನ್ನ ಸಹೋದರರಾಗಿದ್ದಾರೆ. ಎಲ್ಲರ ಕಡೆಗೂ ದ್ವೇಷ ಅಸೂಯೆಗಳನ್ನು ಬಿಟ್ಟು ನಿಷ್ಕಲ್ಮಶವಾದ ಪ್ರೀತಿಯನ್ನು ಮೂಡಿಸಿಕೊಳ್ಳುತ್ತಿದ್ದೇನೆ. ಪರಮಧಾಮದ ಯಾನ ಸಂಬಂಧದ ನೆನಪು ನಿಮ್ಮ ಮನಸ್ಸು ಮತ್ತು ಬುದ್ಧಿಯ ದೃಷ್ಟಿಯನ್ನು ಈ ಅಲೌಕಿಕ ಪ್ರಪಂಚದಿಂದ ಮೇಲೆತ್ತಿ ಕೆಂಪು ಬಂಗಾರದ ಪ್ರಕಾಶವಿರುವ ಮುಕ್ತಿಧಾಮ ಪರಮಧಾಮ ಕಡೆಗೆ ಕೊಂಡೊಯ್ಯಿರಿ. ಅಲ್ಲಿ ನನ್ನ ಆತ್ಮಿಕ ತಂದೆ ಜ್ಞಾನದ ಸಾಗರ, ಶಾಂತಿಯ ಸಾಗರ ಹಾಗೂ ಪ್ರೀತಿಯ ಸಾಗರನಾದ ಶಿವಬಾಬಾ ಇದ್ದಾರೆ. ಬಾಬಾ ನನ್ನ ಪ್ರಿಯತಮ ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ. ಸರ್ವ ಸಂಬಂಧಿಯಾಗಿದ್ದಾರೆ. ವಿಕರ್ಮ ವಿನಾಶ ಮತ್ತು ಜ್ಞಾನದ ಭೋಜನ. ಶಿವಬಾಬರ ನೆನಪಿನ ಜ್ವಾಲೆಯಲ್ಲಿ ನನ್ನ ಜನ್ಮಾಂತರಗಳ ಪಾಪಗಳು ವಿಕರ್ಮಗಳು ಭಸ್ಮವಾಗುತ್ತಿವೆ. ನಾನು ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಪಾವನ ಸ್ಥಿತಿಗೆ ತಲುಪುತ್ತಿದ್ದೇನೆ. ಪುರುಷಾರ್ಥಗೈಯುತ್ತಿದ್ದೇನೆ. ಜ್ವಾಲಾ ಸ್ವರೂಪ ಮತ್ತು ವರದಾನಿ ಸ್ಥಿತಿ ಇಂದಿನ ವಿಶೇಷ ಸೂಚನೆ. ನಾನು ಮಾಸ್ಟರ್ ಜ್ಞಾನದಾತ ಮತ್ತು ವರದಾತನಾಗಿದ್ದೇನೆ. ಶಿವಬಾಬರಿಂದ ಬರುತ್ತಿರುವ ಶಾಂತಿ ಮತ್ತು ಶಕ್ತಿಯ ಕಿರಣಗಳು ನನ್ನ ಮೂಲಕ ಇಡೀ ವಿಶ್ವದ ನಿರ್ಬಲ ದುರ್ಬಲ ಆತ್ಮಗಳಿಗೆ ತಲುಪುತ್ತಿದೆ. ಸೂರ್ಯನು ಜಗತ್ತಿಗೆ ಬೆಳಕನ್ನು ನೀಡುವಂತೆ ನನ್ನ ತಪಸ್ವಿ ಸ್ವರೂಪದ ಮೂಲಕ ಇಡೀ ಸೃಷ್ಟಿಗೆ ಸುಖ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ. ದೃಢ ಸಂಕಲ್ಪ. ನಾನು ಪ್ರಶಾಂತ ಸ್ವರೂಪ ಆತ್ಮ. ನನ್ನ ತಂದೆ ಶಿವಬಾಬಾ ಪ್ರೀತಿಯ ಸಾಗರನಾಗಿದ್ದಾರೆ. ಓ ಬಾಬಾ, ನಾನು ನಿಮ್ಮನ್ನು ಸಂಪೂರ್ಣವಾಗಿ ಫಾಲೋ ಮಾಡುತ್ತೇನೆ. ನಿಮ್ಮ ಸಮಾನ ಪಾವನನಾಗುತ್ತೇನೆ. ನಿಮ್ಮ ನೆನಪಿನಿಂದ ನಾನು ಸಂಪೂರ್ಣ ಸುರಕ್ಷಿತವಾಗಿದ್ದೇನೆ.
ನಾನು ಸಾಕ್ಷಿ ದೃಷ್ಟವಾಗಿ ಈ ಜಗತ್ತಿನ ಪ್ರತಿಯೊಂದು ಆಟವನ್ನು ನೋಡುತ್ತಿದ್ದೇನೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.